ನಾವು ಕೊಡ್ತಕ್ಕಂಥದ್ದು ಅಥವಾ ನಮ್ಮ ಸಂಪರ್ಕ ಇರ್ತಕ್ಕಂಥ ಸಂಸ್ಥೆಗಳಿಂದ ಕೊಡ್ತಕ್ಕಂಥದ್ದು, ಯಾರೋ ವ್ಯಕ್ತಿಗಳಿಂದ ಕೊಡ್ತಕ್ಕಂಥದ್ದು, ಈ ರೀತಿ ಮಾಡುವ ಒಬ್ಬ ಯುವಕ 2010ರಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರೆ ಈಗ 38 ವರ್ಷ ವಯಸ್ಸು, 22ನೇ ವಯಸ್ಸಲ್ಲಿ ಪ್ರಾರಂಭ ಮಾಡಿರೋದು ಚಿಕ್ಕ ಹುಡುಗ. ಅವ್ರ ಮನೆತನದಲ್ಲಿ ಪತ್ರಕರ್ತರಾಗಿರಲಿಲ್ಲ ಅವರೆಲ್ಲರೂ ಕೂಡ. ಅಂಥ ಒಂದು ಲಲಿತಾದ್ರಿಪುರ ಒಂದು ದೊಡ್ಡ ಗ್ರಾಮ, ಇತಿಹಾಸ ಇರ್ತಕ್ಕಂಥ ಮಹಾರಾಜರ ಊರು. ಆ ಗ್ರಾಮದಿಂದ ಬಂದಿರತಕ್ಕಂಥ ಪುಟ್ಟು ಅವರು ಪ್ರಾಮಾಣಿಕವಾಗಿ ಏನು ಜನಗಳಿಗೋಸ್ಕರ ಸೇವೆ ಮಾಡ್ತಕ್ಕಂಥದ್ದು, ರಾಜಕಾರಣದ ಬಗ್ಗೆ ನಾನು ಎಲ್ಲರ ವಿಚಾರಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಅವರ ಗುರಿ ಇವತ್ತು ನಮ್ಮ ಸುದರ್ಶನ್ ಹೇಳ್ತಕ್ಕಂಥ ವಿಚಾರಗಳನ್ನು, ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ವಿಚಾರಗಳನ್ನು, ಪ್ರಭಾಕರ್ ಅವರು ಒಂದೇ ಮಾತು ಹೇಳಿದರು, ಮುಖ್ಯಮಂತ್ರಿಗಳ ಪರವಾಗಿ ನಾನು ಬಂದಿದ್ದೀನಿ, ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ನಾನೇ ಮುಖ್ಯಮಂತ್ರಿಗಳ ಪರವಾಗಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಏನೇ ಇರ್ಬೋದು, ನನಗೆ ಪೂರ್ಣ ಸಹಕಾರ ಕೊಡ್ತೀನಿ. ನಾವೆಲ್ಲ ಮಾಡೋದು ಒಂದೇ, ಪ್ರಭಾಕರ್ ಮಾಡೋದು ಎಲ್ರಿಗಿಂತ ಅವ್ರು ಹಿಂಗಂದರೆ ಸಾಕು. ಈ ನಮ್ಮ ಪುಟ್ಟು ಇನ್ನೂ ಎಷ್ಟು ಭಾಳ ಎತ್ತೆತ್ತರಕ್ಕೆ ಬೆಳೆದು ನಮಗೆಲ್ಲರೂ ಕೂಡ ರಾಜ್ಯ ರಾಷ್ಟ್ರ ಮಟ್ಟಕ್ಕೂ ಕೂಡ ಈ ಒಂದು ಮ್ಯಾಗ್ಝಿನ್ ಸಿಗ್ತಕ್ಕಂಥ ಅವಕಾಶ ಸಿಗಲಿ, ಚಂದಾದಾರರಾಗಿ ತಪ್ಪದೆ ತಾವೆಲ್ಲರೂ ಕೂಡ ಆಗಬೇಕು, ಇದನ್ನು ಬೆಳೆಸಬೇಕು. ಈ ಪೊಲಿಟಿಕಲ್ 360 ಮ್ಯಾಗ್ಝಿನ್ ಇವತ್ತು ಲೋಕಾರ್ಪಣೆ ಏನಾಗಿದೆ, ಬೆಳಗ್ಗೆ ಮುಖ್ಯಮಂತ್ರಿಗಳಿಂದಲೂ ಕೂಡ ಇದನ್ನು ಬಿಡುಗಡೆ ಆಗಿ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಹೋಗಲಿ. ಎಲ್ಲರೂ ಅವ್ರು ಹೇಳಿದ್ರು, ಸಿನಿಮಾದವರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ರೈತರ ಬಗ್ಗೆ ಇರ್ಬೋದು, ಬಡವ್ರ ಬಗ್ಗೆ ಇರ್ಬೋದು, ಎಲ್ಲವನ್ನು ಕೂಡ ನೋಡ್ತಕ್ಕಂಥ ಈ ಒಂದು ಪೊಲಿಟಿಕಲ್ 360 ಮ್ಯಾಗ್ಝಿನ್ ಆಗಬೇಕು ಅಂತಕ್ಕಂಥ ಬಯಕೆ ಈಡೇರಿಸ್ತಾರೆ ಅಂತಕ್ಕಂಥ ಶಕ್ತಿ ಆ ಚಾಮುಂಡೇಶ್ವರಿ ತಾಯಿ ಅವರು ಕೊಡಲಿ. ಆ ತಂದೆ ತಾಯಿಯವರ ಕುಟುಂಬದ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ, ನಮ್ಮೆಲ್ಲರ ಬೆಂಬಲ ಅವ್ರಿಗಿರ್ತದೆ ಅಂಥೇಳಿ ತಮಗೆಲ್ರಿಗೂ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ.